ಸಿಸಿಬಿ ಪೊಲೀಸರ ಸೋಗಿನಲ್ಲಿ ಜಿಮ್ ಟ್ರೈನರ್ ಕಿಡ್ನಾಪ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ. ಜೆಪಿ ನಗರ ಠಾಣೆ ಬಳಿ ಕಾರು ನಿಲ್ಲಿಸಿ ಬೆದರಿಕೆಯನ್ನು ಹಾಕಲಾಗಿದೆ. ಸಿಸಿಬಿ ಪೊಲೀಸ್ನವರು ಅಂತ ಹೇಳ್ಕೊಂಡು ಜಿಮ್ ಟ್ರೈನರ್ ಕಿಡ್ನಾಪ್ ಮಾಡಿ ಬೆದರಿಸಿದ್ದಾರೆ. ಈ ವಿಚಾರ ಈಗ ತಡವಾಗಿ ಬೆಳಕಿಗೆ ಬಂದಿರೋದು. 4 ಗಂಟೆ ಸುತ್ತಾಡಿಸಿ 5 ಲಕ್ಷ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ನಕಲಿ ಸಿಸಿಬಿ ಪೊಲೀಸ್ನವರು. ಸಿಸಿಬಿ ಪೊಲೀಸರ ಹೆಸರು ಹೇಳಿಕೊಂಡು ಜೂನ್ 19ರಂದು ಜಿಮ್ ಟ್ರೈನರ್ ಕಿಡ್ನಾಪ್ ಮಾಡಿದ್ದಾರೆ. ಪೊಲೀಸರ ಹೆಸರಲ್ಲಿ ಡ್ರಾಮಾ ಮಾಡಿ ಕಿಡ್ನಾಪ್ ಮಾಡಿದಂಥ ಗ್ಯಾಂಗ್, ಕಿಡ್ನಾಪ್ ಮಾಡಿದ್ದ ರೌಡಿ ಶೀಟರ್ ತ್ರಿವೇಣ್ ಕುಮಾರ್ ಅಂಡ್ ಗ್ಯಾಂಗ್. ತ್ರಿವೇಣ್ ಕುಮಾರ್, ರಂಜಿತ್ ರಾವ್, ನಮಿತ್, ಪ್ರೇಮ್ ಸಾಯಿ, ಶಾಂತಕುಮಾರ್ ಎಂಬ ಆರೋಪಿಗಳು ಲಾಕ್ ಆಗಿದ್ದಾರೆ. ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ನಾವು ಸಿಸಿಬಿ ಪೊಲೀಸ್ನವರು ಅಂತ ಹೇಳಿ ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿದ್ದಾರೆ. ಜೂನ್ 19ನೇ ತಾರೀಕು ಈ ವಿಚಾರ ತಡವಾಗಿ ಬೆಳಕಿಗೆ ಬಂದಿರೋದು. ಇದರ ಜೊತೆಗೆ ಶಂಕರಾಪುರದ ಸಿಟಿ ಇನ್ಸ್ಟಿಟ್ಯೂಟ್ ಬಳಿ ಈ ಒಂದು ಘಟನೆ ಆಗಿದೆ. ಪೊಲೀಸ್ ಅವ್ರನ್ನ ಹೆಸರು ಹೇಳ್ಕೊಂಡು ಡ್ರಾಮಾ ಮಾಡಿ ಕಿಡ್ನಾಪನ್ನು ಮಾಡಿ ಹಣವನ್ನು ದೋಚಿದ್ದಾರೆ. ರೌಡಿ ಶೀಟರ್ಗಳು ಸೇರ್ಕೊಂಡು ಮಾಡಿರುವಂಥ ಘಟನೆ ಇದು. ತ್ರಿವೇಣ್ ಕುಮಾರ್ ಗ್ಯಾಂಗ್, ಇದರ ಜೊತೆಗೆ ತ್ರಿವೇಣ್ ಕುಮಾರ್, ರಂಜಿತ್ ರಾವ್, ನಮಿತ್, ಪ್ರೇಮ್ ಸಾಯಿ, ಶಾಂತಕುಮಾರ್ ಅನ್ನುವಂಥವರು ಪಕ್ಕಾ ಪ್ಲಾನ್ ಮಾಡಿ ಟ್ರೈನರನ್ನು ಲಾಕ್ ಮಾಡಿಕೊಂಡಿದ್ದಾರೆ. 5 ಲಕ್ಷ ಹಣವನ್ನು ಕೂಡ ಪೀಕಿದ್ದಾರೆ ಆತನ ಹತ್ರ. ಇನ್ನು ಉಳಿದವ್ರಿಗಾಗಿ ಈಗ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಪೊಲೀಸ್ನವರು. ನೋಡಿ, ಜಿಮ್ ಟ್ರೈನರ್ ಮಿಥುನ್ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಯಾವ ರೀತಿಯ ಘಟನೆ ಆಯಿತು? ಜೂನ್ 19ನೇ ತಾರೀಕು ಸಿಟಿ ಇನ್ಸ್ಟಿಟ್ಯೂಟ್ ಬಳಿ ತೆರಳಿದ್ದಂಥ ಮಿಥುನ್ ಸಂಜೆ 5:30ರ ಸುಮಾರಿಗೆ ಹೊರಗೆ ಬಂದಿರ್ತಾರೆ. ಆಟೋದಲ್ಲಿ ಕೂತಿದ್ದಂಥ ವೇಳೆ ಇನೋವಾ ಕಾರ್ನಲ್ಲಿ ಬಂದಿದ್ದ 6 ಜನ ಅಪರಿಚಿತರು ನಾವು ಸಿಸಿಬಿ ಅಧಿಕಾರಿಗಳು ಅಂತ ಹೇಳಿ ಆತನನ್ನು ಕಿಡ್ನಾಪ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಚಿತ್ರಾ, ನೋಡ್ತಾ ಇದ್ದೀವಿ, ನಕಲಿ ಸಿಸಿಬಿ ಪೊಲೀಸ್ನವರು ಅಂತ ಹೇಳ್ಕೊಂಡು ಈತ ಒಂದು ಜಿಮ್ ಟ್ರೈನರ್ ಅನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷ ಹಣವನ್ನು ಕೂಡ ಆತನಿಂದ ದೋಚಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಇತ್ತೀಚೆಗೆ ನಕಲಿ ಪೊಲೀಸರ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು. ಏನು ಜೂನ್ 19ನೇ ತಾರೀಕು ಸಿಸಿಬಿ ಪೊಲೀಸರು ಅಂತ ಹೇಳ್ಕೊಂಡು ರೌಡಿ ಶೀಟರ್ಗಳು ನಕಲಿ ಸಿಸಿಬಿ ಪೊಲೀಸರ ಒಂದು ಸೋಗಿನಲ್ಲಿ ಬಂದು ಜಿಮ್ ಟ್ರೈನರ್ನನ್ನ ಕಿಡ್ನಾಪ್ ಮಾಡ್ತಾರೆ. ಅದಾದ ನಂತರದಲ್ಲಿ ಆತ ಸಿಟಿ ಇನ್ಸ್ಟಿಟ್ಯೂಟ್ ನಿಂದ ಆಟೋದಲ್ಲಿ ಹೋಗ್ಬೇಕಾದ್ರೆ ಆಟೋದಿಂದ ಕೆಳಗಡೆ ಇಳಿಸಿ ಒಂದು ಇನ್ನೋವಾ ಕಾರ್ನಲ್ಲಿ ಆತನನ್ನ ಕಿಡ್ನಾಪ್ ಮಾಡಿ ಕರೆದುಕೊಂಡು ಹೋಗುವಂತದ್ದು. ಕಿಡ್ನಾಪ್ ಮಾಡಿ ಜೆಪಿ ನಗರದ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ನೀನು ಡ್ರಗ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀಯಾ, 500 ಗ್ರಾಮ್ ಡ್ರಗ್ಸ್ ಅನ್ನ ನೀನು ಇಟ್ಕೊಂಡಿದ್ದೀಯಾ ಅಂತ ಹೇಳಿ ಅವನಿಗೆ ಬೆದರಿಕೆಯನ್ನ ಹಾಕುವಂತದ್ದು. ಅದಾದ ನಂತರದಲ್ಲಿ ಏನು 5 ಲಕ್ಷಕ್ಕೆ ಹಣವನ್ನ ಕೂಡ ಬೇಡಿಕೆಯನ್ನ ಕೂಡ ಇಡುವಂತದ್ದು. ಆದ್ರೆ ಆತ ಹಣವನ್ನ ಕೊಡೋದಕ್ಕೆ ನಿರಾಕರಿಸ್ತಾನೆ. ಅದಾದ ಮೇಲೆ ಜೆಪಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಸಾಹೇಬ್ರು ಇಲ್ಲಿ ಇಲ್ಲ, ನೀನು ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗುತ್ತೆ, ನಿನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾರೆ. ಅದಾದ ಮೇಲೆ ನೇರವಾಗಿ ಅವರು ಕಾರ್ನಲ್ಲಿ ಕೂರಿಸಿಕೊಂಡು ಜಯನಗರದ ಬಳಿ ಕರೆದುಕೊಂಡು ಹೋಗ್ತಾರೆ. ಜಯನಗರದ ಬಳಿ ಕರೆದುಕೊಂಡು ಹೋಗಿ ಆತನನ್ನ ಅಲ್ಲಿ ಇಳಿಸಿ ಏನು ಕೊನೆಯದಾಗಿ ಏನು 1.80 ಲಕ್ಷ ಹಣವನ್ನ ಕೊಡಬೇಕು ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾರೆ. ಆತನ ಹತ್ರ ಬಳಿ ಇರೋದು 40,000 ರೂಪಾಯಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದಾದ ಮೇಲೆ ಮಾರನೇ ದಿನವೂ ಕೂಡ ಆತನಿಗೆ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕುವುದು, ಹಾಗೆ ಹಣಕ್ಕೆ ಬೇಡಿಕೆಯನ್ನ ಕೂಡ ಇಡುವಂತದ್ದು. ಅದಾದ ಮೇಲೆ ಈತ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಡ್ತಾನೆ. ಅದಾದ ಮೇಲೆ ಪೊಲೀಸರು ಕೂಡ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ರೌಡಿ ಶೀಟರ್ ಸೇರಿ ಒಟ್ಟು 5 ಆರೋಪಿಗಳನ್ನ ಇದೀಗ ಸಿಸಿಬಿ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು. ಜೊತೆಗೆ ಮತ್ತೊಬ್ಬ ಆರೋಪಿಗಾಗಿ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಮತ್ತೊಬ್ಬ ಆರೋಪಿಯೇ ಈ ಎಲ್ಲ ಘಟನೆಗೆ ಮೇನ್ ಕಿಂಗ್ ಪಿಂಗ್ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಈ ರೀತಿಯಾಗಿ ಒಂದು ನಕಲಿ ಪೊಲೀಸರ ಒಂದು ಸೋಗಿನಲ್ಲಿ ಬಂದು ಈ ರೀತಿಯಾಗಿ ಕೃತ್ಯವನ್ನ ರೌಡಿ ಶೀಟರ್ಗಳು ಮಾಡಿರುವಂತದ್ದು. ಜೊತೆಗೆ ಪೊಲೀಸ್ ಠಾಣೆಯ ಭಯವೇ ಇಲ್ಲದೆ ಕಿಡ್ನಾಪ್ ಮಾಡಿ ಇವರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಂದ ಮತ್ತೆ ಹೊರಗಡೆ ಬಂದು ಏನು ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿಯ ಬಳಿ ಏನು ಹಣಕ್ಕಾಗಿ ಬೇಡಿಕೆಯನ್ನ ಇಡುವಂತದ್ದು. ಈ ರೀತಿಯಾಗಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಒಟ್ಟಿನಲ್ಲಿ ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಇನ್ನಷ್ಟು ಈ ರೀತಿಯಾಗಿ ರೌಡಿ ಶೀಟರ್ಗಳೇ ಈ ರೀತಿಯಾಗಿ ನಕಲಿಯಾಗಿ ಪೊಲೀಸರ ಒಂದು ಸೋಗಿನಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಪೊಲೀಸರು ಮತ್ತಷ್ಟು ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಶಿವಕುಮಾರ್, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.